ಜನ ಇಷ್ಟ ದೇವಸ್ಥಾನದಾಗೆ ಆಯ್ತು ಮುಗಿತಾ ಇದು ಗುಹೆ ಹೆಸರು ಸುಪಾರ್ಶ್ವ ಗುಹೆ ಅಂತ. ಸುಪಾರ್ಶ್ವ ಮುನಿಗಳು ತಪಸ್ ಮಾಡಿದ ಸ್ಥಳ ಇರೋದ್ರಿಂದ ಸುಪಾರ್ಶ್ವ ಗುಹೆ ಅಂತ ಹೇಳ್ತೀವಿ. ಇದು ದೇವ ನಿರ್ಮಿತ, ಯಾರು ಮನುಷ್ಯ ಕೆತ್ತಿ ಮಾಡಿದಂತದ್ದಲ್ಲ ಆಯ್ತಾ. ಇಲ್ಲಿ ನೋಡಿದ್ರೆ ನಿಮ್ಗೆ ನಂದಿ ಕಾಣ್ಲಿಕ್ಕೆ ಸಿಗುತ್ತೆ ಆಯ್ತಾ. ಇಲ್ಲಿ ಸಿದ್ದೇಶ್ವರ ಕಾಲಭೈರವ ಇರುವಂತದ್ದು ಆಯ್ತಾ. ಪ್ರಾರ್ಥನೆ ಮಾಡ್ಕೊಂಡು ಹಂಗೆ ಮುಂದೆ ನಡೀರಿ. ಮೊಬೈಲ್ ಟಾರ್ಚ್ ಇದ್ರೆ ಆನ್ ಮಾಡ್ಕೊಳ್ಳಿ ಆಯ್ತಾ. ನಿಧಾನ ಕೆಳಗಡೆ ನಡಿ. ಮೊಬೈಲ್ ಟಾರ್ಚ್ ಹಾಕ್ತೀರ ಒಂಚೂರು? ಹಾ ಹಾಕಿ, ಅಂದ್ರಲ್ಲಿ ಅದೇನೋ ಟಾರ್ಚ್ ಆನ್ ಮಾಡಕ್ಕೆ ಇದಿಲ್ಲ ನಿಮ್ಗೆ ಕಾಣಿಸೋದಿಲ್ಲ, ವಿಡಿಯೋ ಮಾಡಕ್ ಆಗೋದಿಲ್ಲ ಸರ್. ಅದೇ ಅದೇ ದೇವ್ರದ್ದು ವಿಡಿಯೋ ಮಾಡ್ಲಿಕ್ಕಿಲ್ಲ ಆಯ್ತಾ. ಆಯ್ತು ಆಯ್ತು ಆಯ್ತು. ಮಗನಿಗೆ ಕಳಿಸ್ತೀರಾ? ಹಾಂ ಹಾಂ ಮಗನಿಗೆ ಕಳಿಸಿ. ಅವ್ರು ಬೆಂಗಳೂರು ತಲೆ ತಾಗುತ್ತೆ. ಹಾಂ ಹಾಂ ಮಗ ಅಮೇರಿಕದಲ್ಲಿ ಇದನ್ನು ತಲೆ ತಾಗುತ್ತೆ. ಇಲ್ಲಿ ವಿಡಿಯೋ ಇಲ್ಲ ಆಯ್ತಾ. ಓಕೆ ನೋಡಿ, ಫಸ್ಟ್ ಕಾಣ್ತಿದೆಯಲ್ಲ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮೂರು ಸ್ವಯಂಭೂ. ಇಲ್ಲಿ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಕ್ಷೇತ್ರಪಾಲ ಅಂತ ಕರಿತೀವಿ. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ವೈಷ್ಣವಿ ದೇವಿ ಲಿಂಗ ಸ್ವರೂಪಿಣಿ ಆಗಿದೆಯೋ ಹಂಗೆ ಇಲ್ಲಿ ಲಿಂಗ ಸ್ವರೂಪಿಣಿಯಾಗಿ ಇರುವಂತದ್ದು. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂರು ಆದಿಶಕ್ತಿಗಳು ಐಕ್ಯ ಆಗ್ಬಿಟ್ಟು ಬ್ರಾಹ್ಮಿ, ದುರ್ಗಾ ಪರಮೇಶ್ವರ ಅಂತ ನೆಲೆಯಾಗಿರುವಂತದ್ದು. ಕಮಲಶಿಲೆಯ ಆದಿಗುಹೆ ಅಂತ ಕರಿತೀವಿ ಆಯ್ತಾ. ಪ್ರಾರ್ಥನೆ ಇದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲಿ ಕುಂಕುಮ ಇದೆ, ಕುಂಕುಮ ತಪ್ಪ. ಅಲ್ಲಿ ಸ್ಟೆಪ್ ಇದೆ ನೋಡಿ, ಸ್ಟೆಪ್ ಅಲ್ಲಿ ಕೆಳಗಡೆ ಹೋಗಿ. ಈ ಗುಹೆ ಕಂಟಿನ್ಯೂ ಆಗತ್ತಾ ಮುಂದೆ? ಹೌದು ಅಲ್ಲಿ ಡೌನ್ ಇಲ್ಲಿ ಹೌದು. ಹೌದು ಇರಲಿಲ್ಲ. ಹೌದು ಹೌದು. ನೋಡಿ, ಇದು ನಾಗತೀರ್ಥ ಅಂತ ಹೇಳ್ತೀವಿ ಆಯ್ತಾ. ಇಲ್ಲೇ ಹುಟ್ಟೋದು, ಇಲ್ಲಿ ಹುಟ್ಬಿಟ್ಟು ಹಿಂಗೆ ಹರ್ಕೊಂಡು ದೇವಸ್ಥಾನದ ಹತ್ರ ಕುಬ್ಜಾ ನದಿ ಅಂತ ನೋಡ್ತೀವಿ, ಅಲ್ಲಿಗೆ ಹೋಗಿ ಸೇರುತ್ತೆ. ಕುಬ್ಜಾ ನದಿ ಮತ್ತು ನಾಗತೀರ್ಥ ಫಸ್ಟ್ ಸಂಗಮ ಆದಾಗ ಅಮ್ಮನ ಗರ್ಭಗುಡಿ ಒಳಗಡೆ ತನಕ ನೀರು ಹೋಗುವ ಇದು ಕುಬ್ಜಾ ನದಿ ಇಲ್ಲಿ ಹುಟ್ಟೋದು ನಾಗತೀರ್ಥ. ನಾಗತೀರ್ಥ ನದಿ ಸಂಗಮ ಆಗಿ ಅಮ್ಮನ ಗರ್ಭಗುಡಿ ಒಳಗಡೆ ತನಕ ನೀರು ಹೋಗುವ. ಓಕೆ ಓಕೆ. ಇದೆಯಲ್ಲ ಸುಪಾರ್ಶ್ವ ಗುಹೆ ಅಂತ ಹೇಳಿ ಸುಪಾರ್ಶ್ವ ಮುನಿಗಳು ತಪಸ್ ಮಾಡಿದಂತ ಸ್ಥಳ ಜಾಗನೇ ಇದು. ಸುಪಾರ್ಶ್ವ ಮುನಿಗಳು ಶ್ರೀಧರ ಸ್ವಾಮಿಗಳು, ಶ್ರೀಧರ ಸ್ವಾಮಿ ಶಿಷ್ಯ ಪಾರ್ವತಮ್ಮ ಅಂತ ಅವರೆಲ್ಲ ತಪಸ್ ಮಾಡಿರೋ ಜಾಗ. ಮುಂದೆ ಹೋಗಿ ಅಲ್ಲಿ ಕೆಸರಿದೆ, ಅಲ್ಲಿ ಕಲ್ಲು ಮೇಲೆ ಕಾಲಿದೆ. ಅಲ್ಲಿ ಹಾಗೆ ಮುಂದೆ ಹೋಗಿ ಈ ಸೈಡ್ ಹೋಗಿ ಹೋಗಿ ಮುಂದೆ ಹೋಗಿ. ಇಲ್ಲಿ ನೋಡಿ, ನಾಗದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಒಂದೆಡೆ ನಾಗ, ಎರಡೆ ನಾಗ, ಮೂರಡೆ ನಾಗ ಇದೆ. ಸಂಕ್ರಾಂತಿ ಮತ್ತು ಪಂಚಮಿಗೆ ಪೂಜೆ ನಡೆಯುವಂತದ್ದು. ಇಲ್ಲಿ ನೋಡಿದ್ರೆ ನೀವು ಪಾವಲೆಕ್ಕಿಗಳ ನೋಡಬಹುದು, ಬ್ಯಾಟ್ಸು. ಹೌದು, ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದಿರಲ್ಲ, ಅಲ್ಲಿ ತನಕ ಅಂಡರ್ ಗ್ರೌಂಡ್ ಬಂದಿದೆ. ಇಲ್ಲಿವರೆಗೂ ಬಂತ.
ನೋಡಿ ಇದು ನದಿ ನೀರು ಇದೆಯಲ್ಲ, ಹೀಗೆ ಅಂಡರ್ಗ್ರೌಂಡ್ ಆಗುತ್ತೆ. ಹೀಗೆ ಅಂಡರ್ಗ್ರೌಂಡ್ ಅಂಡರ್ಗ್ರೌಂಡ್ ಆಗ್ಬಿಟ್ಟು ಕಾರ್ ಪಾರ್ಕಿಂಗ್, ರಿಕ್ಷಾ ಪಾರ್ಕಿಂಗ್ ಮಾಡಿದಾರಲ್ಲ, ಅಲ್ಲಿ ಕಾಡಿದೆಯಲ್ಲ, ಹೋಗ್ಬೇಕಾದ್ರೆ ರೈಟ್ ಸೈಡ್, ಬರ್ಬೇಕಾದ್ರೆ ಲೆಫ್ಟ್ ಸೈಡ್, ಅಲ್ಲಿ ಜೋಗ ಜಲಪಾತ ಹೆಂಗ್ ಬೀಳುತ್ತೋ ಹಂಗೆ ಬಿದ್ದು ಮುಂದೆ ದೇವಸ್ಥಾನಕ್ಕೆ ಹೋಗಿ ಸೇರುವಂತದ್ದು. ಜೂನ್ ಇಂದ ಹಿಡಿದು ನವೆಂಬರ್ 1st ವೀಕ್ ಒಳಗಡೆ ಬಂದ್ರೆ ಅದು ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಫುಲ್ ಲೈಟ್ ಆಫ್ ಮಾಡಿದ್ರೆ ಒಬ್ರು ಕಣ್ಣಿಲ್ದಿದ್ದವ್ರ ಜೀವನ ಹೆಂಗಿರುತ್ತೆ ಅಂತ ನಿಮ್ಗೊಂದು ಅನುಭವಕ್ಕೆ ಬರಲ್ಲ. ನೋಡಿ, ಒಬ್ರು ಕಣ್ಣಿಲ್ದಿದ್ದವ್ರ ಜೀವನ ಅಂತ ಹೇಳಿದ್ರೆ ಹಿಂಗಿರುತ್ತೆ ಅಂತ ನಿಮ್ಗೊಂದು ಎಕ್ಸಾಂಪಲ್. ಆಯ್ತಾ? ನೀವು ಅಮಾವಾಸ್ಯೆ ರಾತ್ರಲ್ಲಿ ಬೇಕಾದ್ರೂ ಹೊರಗಡೆ ಹೋಗ್ಬಿಟ್ಟು ಕತ್ಲ ನಿಂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಸ್ವಲ್ಪ ಆದ್ರೂ ಆಕಾಶದ ಬೆಳಕು ಕಣ್ಣು ರೆಪ್ಪೆ ಮೇಲ್ಕಿದ್ದು ಏನೋ ಬೆಳಕಿದೆ ಅನ್ಸುತ್ತೆ. ಆದ್ರೆ ಇಲ್ಲಿ ನೀವು ಕಣ್ಣು ಓಪನ್ ಮಾಡಿ ಇಟ್ಕೊಂಡಿದೀರಾ, ಏನು ಕಾಣಿಸ್ತಾ ಇಲ್ಲ. ಇದು ಕಣ್ಣಿಲ್ದಿದ್ದವ್ರ ಜೀವನ ಅಂತ. ಅದಕ್ಕೆ ಹೇಳು, ದೇವ್ರ ಹತ್ರ ನಾವು ಎಷ್ಟು ಪ್ರಾರ್ಥನೆ ಮಾಡ್ಕೊಂಡ್ರು ಕಡಿಮೆನೆ ಅಂತ. ಯಾಕಂತ ಹೇಳಿ ದೇವ್ರು ನಮಗೆ ಕಣ್ಣು ಕೊಟ್ಟಿದ್ದಾನೆ, ಕಣ್ಣಿನ ದೊಡ್ಡ ಬಗ್ಗೆ ಇನ್ನೊಂದಿಲ್ಲ ಅಂತ. ಆಯ್ತಾ? ಧನ್ಯವಾದಗಳು. ಆನ್ ಮಾಡ್ಕೊಳ್ಳಿ, ಹಾಗೆ ಪ್ರಾರ್ಥನೆ ಮಾಡ್ಕೊಂಡು ರಿಟರ್ನ್ ಬನ್ನಿ. ಆಯ್ತಾ? ತುಂಬ ಡಾರ್ಕ್ ಅಂದರೆ ಕಂಪ್ಲೀಟ್ ಡಾರ್ಕ್ ಇದೆ, ಕಾಣಿಸೋದೇ ಇಲ್ಲ ಎಂತನ್ನು. ಬಂದ್ರ ಮತ್ತೆ ಬನ್ನಿ ಬನ್ನಿ, ಇಲ್ಲಿ ಒಂದು ದಕ್ಷಿಣ ಕೊಡಿ ಅವರಿಗೆ. ಬನ್ನಿ 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 ಹೋಯ್ ತಗೊಳ್ಳಿ. ಬರ್ತೀನಿ ಬರ್ತೀನಿ. ಸರ್ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಇದು ಬೇರೆ ದಾರಿ ಅಲ್ಲ? ಇದು ಫಸ್ಟ್, ಆಮೇಲೆ ಅಲ್ಲಿ ಸ್ವಲ್ಪ ದಾರಿ ಮಾಡಿ ಓಕೆ ಓಕೆ ಓಕೆ. ಇಲ್ಲಿ ಬಂದು ಇಳ್ದಿರೋದಲ್ಲ, ತುಂಬ ಜಾಗ ಇದೆ, ತುಂಬ ಡಾರ್ಕ್ ಅಂದರೆ ಫುಲ್ ಡಾರ್ಕ್. ಆಯ್ತು ಆಯ್ತು, ಫುಲ್ ಮಾಡ್ತೀನಿ. ಹಾಂ ಫುಲ್ ಫುಲ್ ಹಾಂ ಹಾಂ ನಿಮಿಷ ಅಲ್ಲೇ ನಿಲ್ಲಿ. ಹಾಂ ಈಗ ಬನ್ನಿ ಬನ್ನಿ, ತಲೆ ಕೆಳಗೆ ಬನ್ನಿ. ಇಲ್ಲಿ ಫೋಟೋ ತೆಗೆದು ಇಟ್ಕೊಡಿ.